ಪ್ರಬಂಧಗಳು ಎಸ್ಸೆ. ಪ್ರಬಂಧವನ್ನು ಇಂಗ್ಲಿಷ್ನಲ್ಲಿ ಎಸ್ಸೆ ಎಂದು ಕರೆಯುತ್ತಾರೆ. ಯಾವುದಾದರೊಂದು ವಿಷಯವನ್ನು ಕುರಿತು ಗದ್ಯದಲ್ಲಿ ಬರೆಯುವ ಸಾಹಿತ್ಯ ಪ್ರಕಾರವೇ ಪ್ರಬಂಧ. ಪ್ರಬಂಧವನ್ನು ಬರೆಯುವಾಗ ಪೀಠಿಕೆ, ವಿಷಯ ವಿಸ್ತರಣೆ ಮತ್ತು ಮುಕ್ತಾಯ ಎಂಬ 3 ಹಂತಗಳಲ್ಲಿ ರಚನೆ ಮಾಡಬೇಕು. ಕೆಲವು ಪ್ರಬಂಧಗಳ ಮಾದರಿಗಳನ್ನು ಕೊಡಲಾಗಿದೆ. ನೆರೆಹಾವಳಿ. ನಮ್ಮೂರ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗ್ರಾಮ. ಊರಿನ ಮಧ್ಯದಲ್ಲಿ ಸುವರ್ಣವತಿ ನದಿ ಹರಿಯುತ್ತದೆ. ಇತ್ತೀಚೆಗೆ ನಮ್ಮ ಹಳ್ಳಿಯ ವಿದ್ಯುತ್ ಬಂದ ಬಳಿಕ ಅನೇಕರು ಪಂಪ್ಸೆಟ್ಗಳನ್ನು ಉಪಯೋಗಿಸಿ ಕೃಷಿಗೆ ನದಿಯ ನೀರನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಈ ನದಿಯಲ್ಲಿ ಆಗಾಗ ಪ್ರವಾಹ ಬಂದು ಜನರಿಗೆ ನಷ್ಟ ಉಂಟಾಗುವುದು ಇದೆ. 5 ವರ್ಷಗಳ ಹಿಂದೆ ಒಮ್ಮೆ ನದಿಯಲ್ಲಿ ಪ್ರವಾಹ ಬಂತು. ಮಳೆಗಾಲದ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ನದಿಯ ನೀರು ಉಕ್ಕಿ ಹರಿಯಲಾರಂಭಿಸಿತು. ನಮ್ಮ ಮನೆಗೂ ನದಿಗೂ 1 ಫರ್ಲಾಂಗು ದೂರವಿದೆ. ನೀರು ಎಷ್ಟು ಮೇಲೆ ಬಂದಿತೆಂದರೆ ನಾವು ವಾಸವಾಗಿದ್ದ ಮನೆಗಳಿಗೆ ಅದರಿಂದ ಹಾನಿಯುಂಟಾಗಿತ್ತು. ಕೆಲವು ಹಸು ಕರುಗಳು ನೀರಿನಲ್ಲಿ ಕೊಚ್ಚಿ ಹೋದವು. ನದಿಯ 2 ಬದಿಯ ಮರಗಳು ಉರುಳಿ ನೀರಿನೊಡನೆ ತೇಲಿಕೊಂಡು ಹೋಗುತ್ತಿದ್ದವು. ಪ್ರಕೃತಿ ಮುನಿದರೆ ಏನಾಗುತ್ತದೆಂಬುದು ನಮಗೆ ಗೊತ್ತಾಯಿತು. ಕೊಚ್ಚಿ ಹೋಗುತ್ತಿದ್ದ ಒಂದು ಮನೆಯ ಮಾಡಿನ ಮೇಲೆ ಕೆಲವು ನಾಯಿಗಳು ಕುಳಿತಿದ್ದ ದೃಶ್ಯ ಈಗಲೂ ನನ್ನ ನೆನಪಿನಲ್ಲಿದೆ. ಮಳೆ ಒಂದೇ ಸಮನೆ ಸುರಿಯುತ್ತಿತ್ತು. ಗಾಳಿಯು ಭಯವನ್ನುಂಟು ಮಾಡುತ್ತಿತ್ತು. ಅಂತಹ ಸ್ಥಿತಿಯಲ್ಲಿಯೂ ನಮ್ಮೂರ ಅಂಬಿಗನು ದೋಣಿಯಲ್ಲಿ ಕುಳಿತು ನೀರಿನಲ್ಲಿ ಹೋಗುತ್ತಿದ್ದ ತೆಂಗಿನಕಾಯಿಗಳನ್ನು ತಂದನು. ರೈತನ ಹೊಲಗಳ ಪೈರು ಹಾಳಾಯಿತು. ಈ ನೆರೆ 3-4 ದಿನಗಳ ಕಾಲ ಇಳಿಯಲೇ ಇಲ್ಲ. ನೆರೆ ಇಳಿದ ಮೇಲೆ ನಮ್ಮ ಹಳ್ಳಿ ಮೊದಲ ಸ್ಥಿತಿಗೆ ಬರಲು ಸುಮಾರು ದಿನಗಳು ಬೇಕಾದುವು. ಇಂತಹ ನೆರೆಯ ಹಾವಳಿಯನ್ನು ನಾವು ಎಂದೆಂದೂ ಕಂಡಿರಲಿಲ್ಲ.